ವಿಜಯಪುರದಲ್ಲಿ ವಕ್ಫ್ ಕಬರ್ಸ್ಥಾನ ಜಾಗರದಲ್ಲಿ ವಾಣಿಜ್ಯ ಮಳಿಗೆ ನಿರ್ಮಾಣಕ್ಕೆ ಬ್ರೇಕ್ ಬಿದ್ದಿದೆ. ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಅನಧಿಕೃತ ಕಾಂಪ್ಲೆಕ್ಸ್ ನಿರ್ಮಾಣಕ್ಕೆ ತಡೆ ನೀಡಲಾಗಿದೆ. 380 ಅಂಗಡಿ ನಿರ್ಮಾಣಕ್ಕೆ ಕಬರಸ್ಥಾನ ಕಮಿಟಿ ಮುಂದಾಗಿತ್ತು. 5 ಎಕರೆ ಪ್ರದೇಶದಲ್ಲಿ 380 ಮಳಿಗೆ ನಿರ್ಮಿಸಲು ಮುಂದಾಗಿತ್ತು. ಕಟ್ಟಡ ನಿರ್ಮಾಣ ವಿರೋಧಿಸಿ 16 ದಿನಗಳಿಂದ ಮುಸ್ಲಿಂ ಮುಖಂಡರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಕಬರಸ್ಥಾನ ಕಮಿಟಿ ವಿರುದ್ಧ ಮುಸ್ಲಿಂ ಮುಖಂಡರ ಪ್ರತಿಭಟನೆ ನಡೆಸಲಾಗಿತ್ತು. ವಕ್ಫ್ ಸಚಿವ ಜಮೀರ್ ಅಹಮದ್ ಆಪ್ತ ಅನ್ವರ್ ಬಾಷಾ ಮೂಲಕ ಕಾಂಪ್ಲೆಕ್ಸ್ ನಿರ್ಮಾಣಕ್ಕೆ ಒತ್ತಡ ಬಂದಿತ್ತು. ಸುವರ್ಣ ನ್ಯೂಸ್ ವರದಿ ಬಳಿಕ ಎಚ್ಚೆತ್ತ ಸ್ವತಃ ವಕ್ಫ್ ಸಚಿವ ಜಮೀರ್ ಕಾಂಪ್ಲೆಕ್ಸ್ ಕಾಮಗಾರಿ ನಿಲ್ಲಿಸುವಂತೆ ಸೂಚಿಸಿದ್ದಾರೆ. ಮೇವು ಸಾಗಾಟ ಮಾಡ್ತಾ ಇದ್ದ ಟ್ರ್ಯಾಕ್ಟರ್ಗೆ ವಿದ್ಯುತ್ ತಂತಿ ತಾಗಿ ಧಗಧಗಿಸಿದೆ. ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕಿನ ಅತಲಟ್ಟಿ ಗ್ರಾಮದ ಸಿಂಧೂರ ಲಕ್ಷ್ಮಣ ವೃತ್ತದಲ್ಲಿ ಘಟನೆ ನಡೆದಿದೆ. ಮೇವು ಸಹಿತ ಟ್ರೈಲರ್ ಹೊತ್ತಿ ಉರಿದಿದೆ. ಬೆಂಕಿ ಉರಿತಾ ಇದ್ದಂತೆ ಟ್ರೈಲರ್ನಿಂದ ಚಾಲಕ ಟ್ರ್ಯಾಕ್ಟರ್ ಇಂಜಿನ್ ಬೇರ್ಪಡಿಸಿದ್ದಾನೆ. ಬಾಳು ಬುದನೂರು ಎಂಬುವರಿಗೆ ಸೇರಿದ ಟ್ರ್ಯಾಕ್ಟರ್ ಹಾಗೂ ಮೇವು ಭಸ್ಮವಾಗಿದೆ. ಅತಲಟ್ಟಿ ಗ್ರಾಮದಿಂದ ಯತ್ನಾಳ ಗ್ರಾಮಕ್ಕೆ ಮೇವು ತೆಗೆದುಕೊಂಡು ಹೋಗ್ತಾ ಇದ್ದ ವೇಳೆ ಅವಘಡ ಸಂಭವಿಸಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ನಡು ರಸ್ತೆಯಲ್ಲಿಯೇ ಬಿಎಂಟಿಸಿ ಡ್ರೈವರ್ ಆಟೋ ಚಾಲಕ ಫೈಟ್ ಮಾಡಿದ್ದಾರೆ. ಹೆಸರುಘಟ್ಟ ರಸ್ತೆಯ ಬೋನ್ಮಿಲ್ ಬಸ್ ನಿಲ್ದಾಣದಲ್ಲಿ ಘಟನೆ ನಡೆದಿದೆ. ಕಾಲರ್ ಹಿಡಿದು ಚಾಲಕರು ಕಿತ್ತಾಡಿಕೊಂಡಿದ್ದಾರೆ. ಸೈಡ್ ಕೊಡೋ ವಿಚಾರಕ್ಕೆ ಚಾಲಕರ ನಡುವೆ ಕಿರಿಕ್ ಶುರುವಾಗಿದೆ. ಈ ವೇಳೆ ಆಟೋ ಚಾಲಕನಿಗೆ ಬಿಎಂಟಿಸಿ ಡ್ರೈವರ್ ಬೈದಿದ್ದಾನೆ. ಇದರಿಂದ ಸಿಟ್ಟಿಗೆದ್ದು ಗರಂ ಆದ ಆಟೋ ಚಾಲಕ ಬಸ್ ತಡೆದಿದ್ದಾನೆ. ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದು ಜಗಳ ಶುರುವಾಗಿದೆ. ಧಾರವಾಡದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ನಗರದ ಮಹಿಳಾ ವೈದ್ಯರಿಂದ ಆರೋಗ್ಯ ನಡಿಗೆ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಆರೋಗ್ಯ ನಡಿಗೆಗೆ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಚಾಲನೆ ನೀಡಿದರು. ಧಾರವಾಡದ ಕೆಸಿಡಿ ಮೈದಾನದಿಂದ ಕಡಪ ಮೈದಾನದವರೆಗೆ ನಡಿಗೆ ಅಂತ್ಯವಾಯಿತು. ನಡಿಗೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಸೇರಿದಂತೆ ಸುಮಾರು 100ಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.